ಇನ್ಸಿಡೆಂಟ್ಸ್ ವಾಂಟ್ ಅಫೆಕ್ಟ್ ದಿ ಆಪರೇಷನ್ಸ್. ಕರೆಕ್ಟ್. ಸೊ ಹಾಗಾಗಿ ಓವರ್ ಆಲ್ ಕಾಕ್ಪಿಟ್ ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ, ಈ ಸಿಚುವೇಶನಲ್ಲಿ 8-9 ಸಾವಿರ ತಾಸು ಇತ್ತು. ಸೊ ಒಬ್ಬರು ಇನ್ ಕೇಸ್ ಪರ್ಫಾರ್ಮೆನ್ಸ್ ಡೌನ್ ಆದ್ರೂ ಇನ್ನೊಂದು ಪೈಲಟ್ ವಿಲ್ ಆಲ್ವೇಸ್ ಮೇಕ್ ಶೋರ್ ದಟ್ ದೇ ಕ್ಯಾನ್ ಕವರ್ ಅಪ್ ಆ್ಯಂಡ್ ದೇ ಕ್ಯಾನ್ ಮೇಕ್ ಶೋರ್ ದಟ್ ಆಪರೇಷನ್ಸ್ ಆರ್ ರನ್ನಿಂಗ್ ಸೇಫ್ಲಿ. ಸೊ ಯೂಶಲಿ ಆಗೋದಿಲ್ಲ, ಮೋಸ್ಟ್ ಸಿಚುವೇಶನ್ಸಲ್ಲಿ ಯಾರೂ ಬ್ಲ್ಯಾಕ್ಔಟ್ ಆಗೋದಿಲ್ಲ. ಬಟ್ ಇನ್ ಕೇಸ್ ಆದ್ರೂ ಇಬ್ಬರು ಪೈಲಟ್ ಇರುವ ಕಾರಣನೇ ಈ ರೀಸನ್ ದಟ್ ಆಪರೇಷನ್ಸ್ ಆರ್ ಕಂಡಕ್ಟೆಡ್ ಸೇಫ್ಲಿ ಅಂತ. ಸೊ ಈ ರೀತಿ ಎಮರ್ಜೆನ್ಸಿ ಬಂದಾಗ ಪೈಲಟ್ಗಳೇ ಆತಂಕಕ್ಕೀಡಾಗೋದು, ಅವರೇ ಪ್ಯಾನಿಕ್ ಆಗೋದು. ಈಗ ನಿಮಗೆ ಯೂಶ್ವಲಿ ಅರ್ಥ ಆಗೋ ಭಾಷೆಯಲ್ಲಿ ಮಾತಾಡೋದು ಅಂತಂದ್ರೆ ಹೌ ಹಾರೋದು ಅಂತಾರೆ. ಅವರೇ ಗಾಬರಿಯಾಗಿ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಸಮಸ್ಯೆ ಆಗ್ಬಿಡುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಥರ ಏನಾಗಲ್ಲ. ಇಲ್ಲ, ನಮಗೆ ಏನು ಅಂದರೆ ಮೋಸ್ಟ್ ಚಾಲೆಂಜಿಂಗ್ ಪಾರ್ಟ್ ಆಫ್ ಅವರ್ ಜಾಬ್ ನಾವು ಟು ಬಿ ವೆರಿ ಕಾಮ್ ಅಂಡರ್ ಸ್ಟ್ರೆಸ್ಫುಲ್ ಸಿಚುವೇಶನ್. ನಮ್ಮ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಹೋದಾಗ ನಮ್ಮ ಆ್ಯಕ್ಷನ್ಸು ಚೇಂಜ್ ಆಗಬಾರ್ದು. ನಾವು ಅಷ್ಟೇ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಕೆಲಸ ಮಾಡಬೇಕು, ಪೇಷನ್ಸಿಂದ ಕೆಲಸ ಮಾಡಬೇಕು. ಇದು ಈ ಎಕ್ಸ್ಪೀರಿಯನ್ಸ್ ಅನ್ನೋದು ಏನು ಕೌಂಟ್ ಆಗುತ್ತೆ. ನಾವು ಕೆಲಸ ಮಾಡ್ತಾ 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 ನಾವು ಇನ್ನೂ ಪರ್ಫೆಕ್ಷನ್ ತೊಗೋತೇವೆ, ಇನ್ನೂ ಆದಷ್ಟು ನಾವು ಇನ್ನೂ ಟ್ಯೂನ್ ಆಗ್ತೀವಿ, ಇನ್ನೂ ರಿಯಾಕ್ಷನ್ ಸ್ಲೋ ಆಗಿ ಮಾಡ್ತೇವೆ, ಆರಾಮಾಗಿ ಡಯಾಗ್ನೈಸ್ ಮಾಡ್ತೀವಿ. ಬಟ್ ಏನಾಗುತ್ತೆ, ಈ ಫೀಲ್ಡಲ್ಲಿ ನೀವು ಡೇ 1 ಟ್ರೈನ್ ಆಗೋದು ಸಹಿತ ಫ್ಲೈಯಿಂಗಿಂದನೇ. ನಾವು ಎಲ್ಲೂ ಟ್ರೈನ್ ಆಗೋದಿಲ್ಲ, ಏರ್ಕ್ರಾಫ್ಟಲ್ಲೇ ಟ್ರೈನ್ ಆಗೋದು, ಮತ್ತು ಸಿಮ್ಯುಲೇಟರ್ಲಿ ವಿಚ್ ಇಸ್ ಈಕ್ವಲೆಂಟ್ ಟು ಎನ್ ಏರ್ಕ್ರಾಫ್ಟ್. ಸೊ ಹಾಗಾಗಿ ನಮಗೆ ಟ್ರೈನಿಂಗ್ ಡೇಸಿಂದನೇ ನಮಗೆ ಆ ಪ್ಯಾನಿಕ್ ಆಗೋ ಏನು ಫ್ಯಾಕ್ಟರ್ ಇರುತ್ತೆ ಅದನ್ನು ಆದಷ್ಟು ನಾವು ಅದನ್ನು ಕಡಿಮೆ ಮಾಡ್ತಾ ಬಂದಿರ್ತೇವೆ. ಸೊ ದೆನ್ ಮೇ ಬಿ ದೇರ್ ಇಸ್ ನೋ ಥಿಯರಿ ಟು ಯು, ಪ್ರಾಕ್ಟಿಕಲ್ ಏನೇ ಇದೆ. ಹೌದು, ಥಿಯರಿ ಇರುತ್ತೆ. ಯು ಹ್ಯಾವ್ ಅ ಲಾಟ್ ಆಫ್ ಎಕ್ಸಾಮ್ಸ್, ಲಾಟ್ ಆಫ್ ಚೆಕ್ಸ್. ಬಟ್ ಪ್ರಿಫರೆನ್ಸ್ ಬೇಕಾಗಿರೋ ಪ್ರಾಕ್ಟಿಕಲಿ ನಾವು ಏನು ಮಾಡ್ತೀವಿ, ಪ್ರಾಕ್ಟಿಕಲ್ ಫ್ಲೈಯಿಂಗ್ ಮಾಡ್ಯೂಲ್ ಎಷ್ಟು ಬೇಕೋ ಅಷ್ಟು ಫ್ಲೈ ಮಾಡಲೇಬೇಕು, ಇಲ್ಲ ಲೈಸೆನ್ಸ್ ತೊಗೊಳಕ್ಕಾಗೋದಿಲ್ಲ. ಹಾಗಾಗಿ ನಿಮಗೆ ಸೋಲೋ ಫ್ಲೈಯಿಂಗ್ ಇರುತ್ತೆ. 100 ಅವರ್ಸ್ ಇಂಡಿಯಾದಲ್ಲಿ ಲೈಸೆನ್ಸ್ ಬೇಕು ಅಂದರೆ 100 ಅವರ್ಸ್ ಆಫ್ ಸೋಲೋ ಫ್ಲೈ ಮಾಡಬೇಕು. ಅಂದರೆ ಸಣ್ಣ ಏರ್ಕ್ರಾಫ್ಟನ್ನು ಒಬ್ಬರೇ ಸಿಂಗಲ್ ಆಪರೇಷನ್ಸ್ ಒಬ್ಬರೇ ಸೋಲೋ ಆಗಿ ಫ್ಲೈ ಮಾಡಬೇಕು. ಸೊ ನಾವು ಆ ಸೋಲೋ ಫ್ಲೈಯಿಂಗ್ 100 ಅವರ್ಸಲ್ಲಿ ವಿ ಲರ್ನ್ ಅ ಲಾಟ್. ಯಾಕೆಂದರೆ ಪಕ್ಕಕ್ಕೆ ಇಲ್ಲ, ಟೋಟಲ್ ನಿಮ್ಮ ಟೋಟಲ್ ಟ್ರೈನಿಂಗ್ ಡ್ಯೂರೇಷನ್ಸಲ್ಲಿ 100 ಅವರ್ಸ್ ಮಾಡಬೇಕು. ಅದರಲ್ಲಿ ಮಿನಿಮಮ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಇದೆ, ಇಷ್ಟು ಅವರ್ಸ್ ಕಂಟಿನ್ಯೂಸ್ ಆಗಿ ಫ್ಲೈ ಮಾಡಬೇಕು, ಇಷ್ಟು ಡಿಸ್ಟೆನ್ಸ್ ಮಾಡಬೇಕು ಅಂತ. ಬಟ್ ಆ ಟ್ರೈನಿಂಗ್ ಫೇಸಲ್ಲಿ ನಾವು ಸೆಲ್ಫ್ ಲರ್ನಿಂಗ್, ಯಾಕೆಂದರೆ ನಮಗೆ ಪಕ್ಕ ನಮ್ಮ ಟ್ರೈನರ್ ಇನ್ಸ್ಟ್ರಕ್ಟರ್ ಯಾರೂ ಇರೋದಿಲ್ಲ ನಾವು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ. ಸೊ ನಾವು ಎಲ್ಲ ಆ ಟೈಮಲ್ಲಿ ವಿ ಲರ್ನ್ ದಟ್ ಪೇಷನ್ಸ್, ದಟ್ ನಾವು ಮಿಸ್ಟೇಕ್ ಮಾಡಿದ್ರೆ ಇವತ್ತು ನಮ್ಮ ಜೊತೆ ಯಾರೂ ಇಲ್ಲ, ನಮ್ಮ ಏರ್ಕ್ರಾಫ್ಟು ಮತ್ತು ನಮ್ಮ ಇದು ಫ್ಲೈಯಿಂಗಿಗೆ ಇವತ್ತು ನಾನೇ ಜವಾಬ್ದಾರಿ. ಸೊ ಹಾಗಾಗಿ ಆ ಟೈಮಿಂದ ಕಲ್ತ್ಕೊಂಡು ಬಂದಿರೋದಕ್ಕಾಗಿ ಈ ಮಲ್ಟಿ ಕ್ರೂ ಆಪರೇಷನ್ಸಲ್ಲಿ ಇಟ್ ಈಸ್ ಮೋರ್ ರಿಲ್ಯಾಕ್ಸ್ಡ್. ಯಾಕೆಂದರೆ ನನ್ನ ಕಡೆ ಏನೇ ಹೆಚ್ಚು ಕಡಿಮೆ ಆದ್ರೂ ನನ್ನ ಪಕ್ಕ ನನ್ನ ಕ್ಯಾಪ್ಟನ್ ಇದ್ದಾರೆ, ಕ್ಯಾಪ್ಟನ್ ಏನೇ ಮಾಡೋದಿದ್ರು ಅವ್ರು ಸರಿ ಮಾಡ್ತಾ ಇದ್ದಾರೆ ಎನ್ಶೋರ್ ಮಾಡೋದಕ್ಕೆ ನಾನಿದ್ದೀನಿ. ಸೊ ಹಾಗಾಗಿ ಇಬ್ಬರು ಇರೋದಕ್ಕಾಗಿ ಅಷ್ಟು ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗೋದಿಲ್ಲ. ಸೊ ಈಗ ನಿನ್ನೆ ಆದಂತಹ ಒಂದು ಘಟನೆ ಭೂಮಿಯಿಂದ ಒಂದು 600ರಿಂದ 800 ಅಡಿ ಅಂತರದಲ್ಲಿ ಆಗಿರೋದ್ರಿಂದ ಪ್ರಯಾಣಿಕರನ್ನ ಸೇಫ್ ಮಾಡಬೇಕು ಅಂತಂದ್ರೆ ಅದು ಸಾಧ್ಯ ಆಗದಂತ ಮಾತು ಬಹುಶಃ. ಹೌದು, ಇನ್ನೊಂದು ಸ್ವಲ್ಪ ಹೈಟ್ ಜಾಸ್ತಿ ಆಗಿ ನೀವು ಸೇಫ್ ಆಗಿ ಈ ರೀತಿ ಎಮರ್ಜೆನ್ಸಿ ಇದೆ, ವಾಟರಲ್ಲಿ ನಾವೇನಾದರೂ ಇದನ್ನ ಲ್ಯಾಂಡ್ ಮಾಡಿಬಿಟ್ರೆ ಅಟ್ಲೀಸ್ಟ್ ಜನರು ಬದುಕೋಬಹುದು ಅನ್ನುವಂಥ ಚಾನ್ಸ್ಗಳು ನೋಡಿದಾಗ ಹೆಂಗೆ ಕಂಪೇರ್ ಮಾಡ್ತೀರಿ ಇದನ್ನ? ಆ ಟೈಮಲ್ಲಿ ನಮ್ಮ ಪ್ರಿಫರೆನ್ಸ್ ವುಡ್ ಬಿ ಕಂಪ್ಲೀಟ್ ಲ್ಯಾಂಡಿಂಗ್. ವಾಟರಲ್ಲಿ ಡಿಚ್ಚಿಂಗ್ ಅಂತ ಏನು ಕರಿತೇವೆ ನಾವು, ಅಲ್ಲಿ ನಮಗೆ ಏರ್ಕ್ರಾಫ್ಟ್ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ಪ್ಯಾಸೆಂಜರ್ಸಿಗೆ ಸ್ವಿಮ್ಮಿಂಗ್ ಬರದೇ ಇರ್ಬೋದು, ಎಷ್ಟೊಂದು ಜನ ಮುಳುಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾಟ್ ಅ ಪ್ರಿಫರ್ಡ್ ಆಪ್ಷನ್. ಬಟ್ ನೆನ್ನೆ ಇರೋ ಕಂಡೀಷನಲ್ಲಿ ಏನು ಡಿಫ್ರೆನ್ಸ್ ಆಗ್ತಿಲ್ಲ. ಏನು ಅಂದರೆ ನೀರಲ್ಲಿ ನಿಮಗೆ ಬೆಂಕಿ ಅಪಘಾತ ಆಗೋದು ಸಂಗತಿ ಕಡಿಮೆ, ಹಾಗಂತ ಮುಳುಗಡೆ ಆಗುವ ಸಂಗತಿ ಜಾಸ್ತಿ ಆಗುತ್ತೆ. ಈ ಥರ ಸಿಚುವೇಷನಲ್ಲಿ ನಿಮಗೆ ಬೆಂಕಿ ಅಪಘಾತ ಆಯಿತು, ಹಾಗಾಗಿ ನಿಮಗೆ ಅಷ್ಟು ರೆಸ್ಕ್ಯೂ ಮಾಡೋಕ್ಕಾಗಿಲ್ಲ. ಸೊ ಅದು ಸಿಚುವೇಶನ್ ಮೇಲೆ ನೋಡಬೇಕಾಗತ್ತೆ ಹೇಗೆ ಮಾಡ್ಬೋದು. ಈಗ ನಾನು ಪ್ರಯಾಣಿಕರ ಸೇಫ್ಟಿ ಬಗ್ಗೆ ಮಾತಾಡ್ತೀನಿ ಸಮರ್ಥ. ಪ್ರಯಾಣಿಕರನ್ನ ನೀವು ಹೇಗೆ ರಕ್ಷಣೆ ಮಾಡ್ತೀರಿ ಅಂದರೆ, ಒನ್ಸ್ ವಿಮಾನ ಟೇಕ್ ಆಫ್ ಆದಮೇಲೆ ಅದು ಸೇಫ್ ಆಗಿ ಟೇಕ್ ಆಫ್ ಆಗುತ್ತೆ, ಆಮೇಲೆ ಕ್ರೂಸ್ ಲೆವೆಲ್ಗೆ ರೀಚ್ ಆಗುತ್ತೆ. ನಿಮಗೆ ಕ್ರೂಸ್ ಲೆವೆಲ್ ರೀಚ್ ಆದಮೇಲೆ ವಿಮಾನದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಲ್ಯಾಂಡ್ ಮಾಡೋದಕ್ಕೆ ಆಪ್ಷನ್ ಇರೋದಿಲ್ಲ, ಬಟ್ ವಿಮಾನದಲ್ಲಿ ತೊಂದರೆ ಇದೆ ಅನ್ನೋದು ಗೊತ್ತಾಗುತ್ತೆ. ಆವಾಗ ನೀವು ಹೇಗೆ ವಿಮಾನದಲ್ಲಿರುವಂಥ ಪ್ರಯಾಣಿಕರನ್ನ ರಕ್ಷಣೆ ಮಾಡ್ಬೋದು? ಎಮರ್ಜೆನ್ಸಿ ಎಕ್ಸಿಟ್ ಮತ್ತೊಂದು ಮುಗಿದೊಂದು ಆ ಥರ ಅದು ನಮಗೆ ಹೇಗೆ ಅಂದರೆ, ನಮಗೆ ಸ್ಲೈಡ್ ಡಿಚಿಂಗ್ ಟ್ರೈನಿಂಗ್ ಆಗಿರುತ್ತೆ. ನಾವು ಮ್ಯಾಂಡೇಟರಿ ಎವ್ರಿ 2 ಇಯರ್ಸಿಗೆ ಒಂದ್ಸತಿ ನಾವೇ ಸ್ವಿಮ್ಮಿಂಗ್ ಪೂಲಿಗೆ ನಮ್ಮನ್ನು ಇದು ಮಾಡಿ ದೇ ಮೇಕ್ ಶೋರ್ ದಟ್ ವಿ ಆರ್ ಟ್ರೈನ್ ಟು ರೆಸ್ಕ್ಯೂ ಪ್ಯಾಸೆಂಜರ್ಸ್ ಔಟ್. ಸ್ಲೈಡ್ ಡಿಚಿಂಗ್ ಟ್ರೈನಿಂಗ್ ಇಸ್ ಮ್ಯಾಂಡೇಟರಿ ಆ್ಯಸ್ ಅ ಕ್ರೂ ಮೆಂಬರ್. ಅದಾದಮೇಲೆ ನಿಮ್ಮ ಒಂದು ಜನರಿಗೆ ಒಂದು ಸಾಮಾನ್ಯ ಮಿಸ್ಕನ್ಸೆಪ್ಷನ್ ಇಲ್ಲ ಒಪಿನಿಯನ್ ಏನು ಅಂದರೆ, ಹಿಂದ್ಗಡೆ ಇರೋ ಕ್ಯಾಬಿನ್ ಕ್ರೂ ನಮಗೆ ಕಾಫಿ ಟೀ ನಮಗೆ ತಿಂಡಿ ತಂದು ಕೊಡೋದಕ್ಕೆ ಇರೋದು ಅಂಥೇಳಿ. ಆ್ಯಕ್ಚುಲಿ ಅವ್ರು ಇರೋದು ನಿಮ್ಮ ಸೇಫ್ಟಿಗೆ.
ಈ ನಿಮಗೆ ಕಾಫಿ ಟೀ ಇದೆಲ್ಲ ನಿಮ್ಮ ಕನ್ವೀನಿಯನ್ಸ್ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸನ್ನು ಚೆನ್ನಾಗಿ ಮಾಡೋದಕ್ಕಾಗಿ ನಾವು ಅವರಿಗೆ ಅಡಿಷ್ನಲ್ ರೋಲ್ ಕೊಡೋದು. ಬಟ್ ಬೈ ದ ರೂಲ್ DGCA ರೂಲ್ ಏನು ಹೇಳುತ್ತೆ ಅಂದರೆ 49 ಸೀಟ್ ಇರೋ ಏರ್ಕ್ರಾಫ್ಟಿಗೆ ಒಂದು ಕ್ಯಾಬಿನ್ ಕ್ರೂ ಬೇಕೇ ಬೇಕು ಅಂತೇಳಿ. ಸೊ ಈಗ ನೀವು ಒಂದು 300 ಸೀಟ್ ಏರ್ಕ್ರಾಫ್ಟು ಅಂದರೆ ನಿಮಗೆ 5 ರಿಂದ 6 ಕ್ಯಾಬಿನ್ ಕ್ರೂ ಬೇಕೇ ಬೇಕು. ನೀವು ಅದು ಏರ್ಕ್ರಾಫ್ಟ್ ಎಂಟಿ ಫ್ಲೈ ಮಾಡೋದಿದ್ರೂ ಪ್ಯಾಸೆಂಜರ್ಸ್ ಮೇಲಲ್ಲ, ಎಷ್ಟು ಸೀಟ್ ಇದೆ ಅನ್ನೋದ್ರ ಮೇಲೆ ನಾವು ಕ್ಯಾಬಿನ್ ಕ್ರೂನ ಅಲೋಕೇಟ್ ಮಾಡೋದು. ಸೊ ಇದರಲ್ಲಿ ನೆನ್ನೆ 8 ಇಂದ 9 ಕ್ಯಾಬಿನ್ ಕ್ರೂ ಇದ್ರು, 10 ಕ್ಯಾಬಿನ್ ಕ್ರೂ ಇದ್ದರು. ಹಾಗಾಗಿ ಅವರಿರೋದು ನಿಮ್ಮ ಸೇಫ್ಟಿಗೆ. ಸೊ ನನ್ನ ರಿಕ್ವೆಸ್ಟ್ ಏನು ಅಂದರೆ ನೆಕ್ಸ್ಟ್ ಟೈಮ್ ಅವ್ರು ನಿಮಗೆ ಸೀಟ್ ಬೆಲ್ಟು ಇಲ್ಲ ಸ್ಲೈಡ್ ಡಿಚಿಂಗ್ ನೀವೇನು 100% ಮೆಮರೈಸ್ ಮಾಡಬೇಕು ಅಲ್ಲ, ಸ್ವಲ್ಪ ಧ್ಯಾನ ಕೊಡಿ, ಸ್ವಲ್ಪ ಗಮನ ಕೊಡಿ ಅದ್ರ ಬಗ್ಗೆ ಏನಕ್ಕೆ ಹೇಳ್ತಾ ಇದ್ದಾರೆ ಅಂತ. ಈ ಥರ ಸಂಗತಿನಲ್ಲಿ ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಕರೆಕ್ಟ್. ಇನ್ನೊಂದು ಈಗ ATC ನೀವು ಒಂದ್ಸರಿ ಟೇಕ್ ಆಫ್ ಆದಮೇಲೆ ಕ್ರೂಸ್ ಲೆವೆಲ್ ಹೋಗೋವರೆಗೂ ಅಂದರೆ ಭೂಮಿಯಿಂದ ಒಂದು 40,000 ಅಥವಾ 46,000 ಫೀಟ್ ಹೈಟಲ್ಲಿ ನೀವು ವಿಮಾನ ಹಾರಾಟ ಆಗ್ತಾ ಇರುತ್ತೆ. ಕಂಟಿನ್ಯೂಸ್ ಆಗಿ ಆ ವಿಮಾನವನ್ನು ಕಮಾಂಡ್ ಮಾಡೋದಕ್ಕೆ, ಅದು ಇಟ್ಸ್ ಗೋಯಿಂಗ್ ಇನ್ ರೈಟ್ ವೇ, ಆ ಒಂದು ವಿಮಾನಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಥವಾ ಮುಂದೆ ಈ ರೀತಿ ತೊಂದರೆ ಆಗಬಹುದು, ಅಥವಾ ನೀವು ಇಲ್ಲಿ ATCಗೆ ಕಮಾಂಡ್ ಮಾಡೋದಾಗಲಿ, ಸೊ ಇದು ಯಾವ ರೀತಿ ಆಪರೇಷನ್ಸ್ ಆಗ್ತಾ ಇರುತ್ತೆ ಅಂತ? ಆಪರೇಷನ್ಲಿ ಏನು ಸಿಂಪಲ್ ಡಿವಿಷನ್ ಏನು ಅಂದರೆ 2 ಪೈಲಟ್ಸ್ ಮಧ್ಯ ಪೈಲಟ್ ಫ್ಲೈಯಿಂಗ್ ಆ್ಯಂಡ್ ಪೈಲಟ್ ಮಾನಿಟರಿಂಗ್ ಅಂತ ನಾವು 2 ಸೆಗ್ಮೆಂಟ್ ಮಾಡ್ತೇವೆ. ಸೊ ಕ್ಯಾಪ್ಟನ್ ಡಿಸೈಡ್ಸ್. ಪೈಲಟ್ ಫ್ಲೈಯಿಂಗ್, ಈಗ ನಾನು ಪೈಲಟ್ ಫ್ಲೈಯಿಂಗ್ ಇದ್ದರೆ ನನ್ನ ಜವಾಬ್ದಾರಿ ಏನಿದ್ರು ಏರ್ಕ್ರಾಫ್ಟನ್ನು ಕಂಟ್ರೋಲ್ ಮಾಡೋದು. ಪೈಲಟ್ ಮಾನಿಟರಿಂಗ್ ಈಸ್ ದ ಒನ್ ಹೂ ವಿಲ್ ಬಿ ಎಲ್ಲ ಕಮ್ಯುನಿಕೇಷನ್ಸ್ ನೋಡೋದು, ಅದಾದಮೇಲೆ ಕ್ಲಿಯರೆನ್ಸಸ್ ತೊಗೊಳ್ಳೋದು, ಇದು ರೂಟ್ ಪ್ಲ್ಯಾನಿಂಗಲ್ಲಿ ನ್ಯಾವಿಗೇಷನ್ ಸರಿ ನಡೀತಾ ಇದೆಯಾ ಅಂತ ನೋಡೋದು, ಆಮೇಲೆ ಸಿಸ್ಟಮ್ಸ್ ನಾರ್ಮಲಿ ಪರ್ಫಾರ್ಮ್ ಮಾಡ್ತಾ ಇದೆಯಾ ಅಂತ ನೋಡೋದು ಪೈಲಟ್ ಮಾನಿಟರಿಂಗ್ ಕೆಲಸ. ಅವರು ಮಾನಿಟರಿಂಗ್ ರೋಲಲ್ಲಿ ಇರ್ತಾರೆ. ಸೊ ಏರ್ಕ್ರಾಫ್ಟನ್ನು ಅಟ್ ಅ ಟೈಮ್ ಒಬ್ಬರೇ ಫ್ಲೈ ಮಾಡೋಕ್ಕಾಗೋದು, ಇಬ್ಬರು ಒಟ್ಟಿಗೆ ಕಂಟ್ರೋಲ್ ತೊಗೊಳಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಪೈಲಟ್ ಫ್ಲೈಯಿಂಗ್ ಆ್ಯಂಡ್ ಪೈಲಟ್ ಮಾನಿಟರಿಂಗಲ್ಲಿ ನಾವು ರೋಲ್ಸ್ ಡಿವೈಡ್ ಮಾಡ್ತೀವಿ. ಇದು ಕ್ರೂಸ್ ಯೂಶಲಿ ಏನು ಅಂದರೆ 10,000 ಫೀಟ್ ತನಕ ಸ್ಟೆರೈಲ್ ಕಾಕ್ಪಿಟ್ ಅಂತ ಕಾನ್ಸೆಪ್ಟು. ಬೇಡದೆ ಹೋಗಿದ್ದ ಆ್ಯಕ್ಟಿವಿಟೀಸು ಮತ್ತು ಬೇಡದೆ ಹೋಗಿದ್ದ ಮಾತುಕತೆ ಏನೂ ಇರೋದಿಲ್ಲ ಕಾಕ್ಪಿಟಲ್ಲಿ. ನಾವು ವಿ ಆರ್ ಓನ್ಲಿ ಫೋಕಸ್ಡ್ ಆನ್ ಆಪರೇಷನ್ಸ್. ಕ್ರೂಸಿಗೆ ಹೋದ್ಮೇಲೆ ಒನ್ಸ್ ನಾವು ಕ್ರೂಸಲ್ಲಿದ್ದಾಗ, ಟಾಪ್ ಆಫ್ ಕ್ಲೈಂಬಲ್ಲಿ ಇದ್ದಾಗ ನಮ್ಮ ವರ್ಕ್ ಲೋಡ್ ಕಡಿಮೆ ಆಗ್ತದೆ. ಈಗ ಕ್ರೂಸ್ ಅಂದರೆ ಅದು ಎಷ್ಟು ಎತ್ತರದಲ್ಲಿರುತ್ತೆ ಭೂಮಿ? ಅದೇ ನಮ್ಮ ಫೈನಲ್ ಫ್ಲೈಟ್, ಈಗ ಫ್ಲೈಟ್ ಪ್ಲಾನಲ್ಲಿ ಫೈಲ್ಡ್ ಆಲ್ಟಿಟ್ಯೂಡ್ ಅಂತ ಹೇಳ್ತೀವಿ, ಫೈನಲ್ ಫ್ಲೈಟ್ ಲೆವೆಲ್ ಅಂತ. ಈಗ ಒಂದು 36,000 37,000 ಅವತ್ತಿನ ರೂಟಿಂಗಲ್ಲಿ ಏನು ಕೊಟ್ಟಿರ್ತಾರೆ, ದಟ್ ಈಸ್ ಅವರ್ ಕ್ರೂಸ್ ಆಲ್ಟಿಟ್ಯೂಡ್. ನಿಮಗೆ ಅದು ಗೊತ್ತಾಗ್ತಾ ಇರುತ್ತೆ ಇಷ್ಟು ಹೈಟಲ್ಲಿ ನಾವು ಇದೀವಿ. ಹೌದು. ಆ ಸೆಗ್ಮೆಂಟಿಗೆ ಹೋದ್ಮೇಲೆ ನಮ್ಮ ವರ್ಕ್ ಲೋಡ್ ಕಡಿಮೆ ಆಗ್ತದೆ. ಈಗ ಏರ್ಕ್ರಾಫ್ಟ್ ಇಸ್ ಕ್ರೂಸಿಂಗ್, ಸೊ ನಾವು ಅವಾಗ ನಮ್ಮ ಕಾಫಿ ತಿಂಡಿ ಏನಾದ್ರು ಮಾಡೋದಿದ್ರೆ ನಮಗೆ ಸ್ವಲ್ಪ ಟೈಮ್ ಇರುತ್ತೆ, ಬಟ್ ಸ್ಟಿಲ್ ಒನ್ ಪೈಲಟ್ ಇಸ್ ಸ್ಟಿಲ್ ಆ್ಯಕ್ಟಿವ್ಲಿ ಅಟ್ ದ ಕಂಟ್ರೋಲ್ಸ್. ಸೊ ಆವಾಗ ವರ್ಕ್ ಲೋಡ್ ಕಡಿಮೆ. ಮತ್ತು ಡಿಸೆಂಟ್ ಸ್ಟಾರ್ಟ್ ಆದ ತಕ್ಷಣ ಮತ್ತೆ ಎಲ್ಲ ಆ್ಯಕ್ಟಿವಿಟೀಸ್ ಗೆಟ್ ಬ್ಯುಸಿಯರ್. ಏರ್ಕ್ರಾಫ್ಟ್ ಬೇರೆ ಏರ್ ಸ್ಪೇಸಲ್ಲಿ ಕಂಜೆಷನ್ ಇರುತ್ತೆ, ಬೇರೆ ಬೇರೆ ATC ಜೊತೆ ಮಾತಾಡಬೇಕು. ಸೊ ಇವಾಗ ನೀವು ಬೆಂಗಳೂರು ಟು ಡೆಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ನೀವು ಬೆಂಗಳೂರಿಂದ ಹಿಡಿದು ಮಧ್ಯ ನಾಗ್ಪುರು, ಆಮೇಲೆ ಮುಂಬೈ, ಈ ಥರ ಬೇರೆ ಬೇರೆ ಕಂಟ್ರೋಲ್ಸ್ ಜೊತೆ ಮಾತಾಡಿ ಆಮೇಲೆ ಡೆಲ್ಲಿಗೆ ಬರೋದು. ಸೊ ಈ ಆ್ಯಕ್ಟಿವಿಟೀಸ್ ಎಲ್ಲ ಕಾಕ್ಪಿಟಲ್ಲಿ ನಡೀತಾ ಇದೆ. ನೋಡಿ, ಈ ರೀತಿಯ ಚರ್ಚೆಗಳು ಬಂದಾಗ ಯೂಶ್ವಲಿ ವಿಮಾನದ ಬಗ್ಗೆ, ವಿಮಾನ ಹಾರಾಟದ ಬಗ್ಗೆ ನನಗೆಷ್ಟು ನಾಲೆಜ್ ಇದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ವೇದಿಕೆ ಇರೋದು ಏನಕ್ಕೆ ಅಂತಂದರೆ, ಇವತ್ತು ನಿಮ್ಮನ್ನು ನಾವು ಕೂರಿಸ್ಕೊಂಡು ಮಾತಾಡಿಸ್ತಾ ಇರೋ ಉದ್ದೇಶ ನನಗೆ ಗೊತ್ತಿದೆ ಅಂತ ಅಷ್ಟೇ ಆದರೆ ಸಾಕಾಗಲಿಲ್ಲ, ನಮ್ಮ ವ್ಯೂವರ್ಸಿಗೆ ಗೊತ್ತಾಗಬೇಕು ಅನ್ನುವಂಥದ್ದು ನಮ್ಮದು ಉದ್ದೇಶ. ಅಂದರೆ ಯಾಕೆ ಈ ರೀತಿ ವಿಮಾನ ಪತನ ಆಗುತ್ತೆ, ಏನು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅನ್ನುವಂಥದ್ದು ಜನರಿಗೆ ಸರಳವಾಗಿ ಅರ್ಥ ಆಗಲಿ ಅನ್ನುವಂಥದ್ದು. ನೀವು ನೋಡ್ದಂಗೆ ಅಥವಾ ಈ ವಿಮಾನ ಹಾರಾಟದ ಹಿಸ್ಟ್ರಿನ, ಇತಿಹಾಸವನ್ನು ನಾವು ಗಮನಿಸಿದಾಗ ಈ ವಿಮಾನ ಪತನ ಅನ್ನುವಂಥದ್ದೇ ವೆರಿ ರೇರ್ ಅಲ್ವಾ? ಈಗ ಏನಾಗಿದೆ, ಮಾಡರ್ನ್ ಏವಿಯೇಷನ್ನಲ್ಲಿ ಮೊದಲು ಇನ್ಸಿಡೆಂಟ್ಗಳು ಜಾಸ್ತಿ ಆಗ್ತಾಯಿತ್ತು. ಈಗ ಎವಾಲ್ವ್ ಆಗ್ತಾ ಬಂದಂಗೆ ಇವಾಗ ನಾವು ಕಂಪ್ಯೂಟ್ರಲ್ಲಿ ಸಿಮ್ಯುಲೇಟ್ ಮಾಡಿ ನೋಡ್ಬೋದು ನಮ್ಮ ಏರ್ಕ್ರಾಫ್ಟ್ ಡಿಸೈನ್ ಹೇಗಿದೆ, ನಮ್ಮ ಏರ್ಕ್ರಾಫ್ಟ್ ಪರ್ಫಾರ್ಮೆನ್ಸ್ ಹೇಗಿದೆ. ಸೊ ನಮ್ಮ ಆಕ್ಸಿಡೆಂಟ್ ಆ್ಯಂಡ್ ಇನ್ಸಿಡೆಂಟ್ ರೇಟ್ಸ್ ಟಾರ್ಗೆಟ್ ಇಸ್ ಟು ಗೆಟ್ ಇಟ್ ಡೌನ್. ಬಟ್ ಎಂಡ್ ಆಫ್ ದ ಡೇ ಏರ್ಕ್ರಾಫ್ಟ್ ಏನಿದೆ ಅದು ವೆರಿ ಕಾಂಪ್ಲೆಕ್ಸ್ ಮೆಷಿನರಿ, ಸಿಕ್ಕಾಪಟ್ಟೆ ಮೂವಿಂಗ್ ಪಾರ್ಟ್ಸ್ ಇರುತ್ತೆ, ಪ್ರೆಷರ್ ಹ್ಯಾಂಡ್ಲ್ ಮಾಡ್ತಾ ಇರುತ್ತೆ. ಆಮೇಲೆ ಒಂದು ವಿಮಾನ ಇವತ್ತಿನ ಕಾಲದಲ್ಲಿ 24 ತಾಸು ಸೈಕಲಲ್ಲಿ ನಾವು 16 ರಿಂದ 17 ತಾಸು ಅದನ್ನು ಹಾರಿಸ್ತಾ ಇರ್ತೀವಿ. ಸೊ ಬೇರ್ಲಿ ಗ್ರೌಂಡ್ ಮೇಲೆ ಒಂದು 5 ರಿಂದ 6 ತಾಸು ಇರುತ್ತೆ. ಆ್ಯಸ್ ಅ ಆಪರೇಟರ್ ನಾನು ಅದನ್ನು ವಿಮಾನ ಒಂದು 300-400 ಕೋಟಿ ವಿಮಾನನ ನಾನು ದಿನಕ್ಕೆ 10-15 ತಾಸು ನೆಲದ ಮೇಲೆ ಇಟ್ಟರೆ ಅಷ್ಟು ನನಗೆ ಕಾಸ್ಟಿಂಗ್ ಲಾಸ್ ಇರುತ್ತೆ. ಸೊ ಆ್ಯಂಡ್ ಇಟ್ ಈಸ್ ಡಿಸೈನ್ಡ್, ಏರ್ಕ್ರಾಫ್ಟ್ ಇಸ್ ಡಿಸೈನ್ಡ್. ನೀವು ಒಂದು ಏರ್ಕ್ರಾಫ್ಟ್ 9-10 ತಾಸು ಕಂಟಿನ್ಯೂಸ್ ಹಾರಿಸೋದಕ್ಕೆ ಇಟ್ ಈಸ್ ಡಿಸೈನ್ಡ್ ಲೈಕ್ ದ್ಯಾಟ್. ಸೊ ನಮ್ಮ ಟಾರ್ಗೆಟ್ ಏನು, ನಾವು ಆದಷ್ಟು ಅದನ್ನು ಯುಟಿಲೈಸ್ ಮಾಡಬೇಕು ಅಂಥೇಳಿ. ಹಾಗಾಗಿ ಇನ್ ಲೈನ್ ವಿತ್ ದ್ಯಾಟ್ ನಾವು ಯಾವ್ಯಾವಾಗ ಈಗ 6 ತಾಸು ನೆಲದ ಮೇಲಿದೆ ಅಂದರೆ 6 ತಾಸಲ್ಲಿ ಏನೇನು ಮೇಂಟೆನೆನ್ಸ್ ಆಗಬೇಕು ಎಲ್ಲ ಪ್ಲಾನಿಂಗ್ ಆಗುತ್ತೆ.
ಈಗ ಇಟ್ಸ್ ವೆರಿ ಅಡ್ವಾನ್ಸ್ ಏರ್ಕ್ರಾಫ್ಟ್ ಹೆಲ್ತ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಬಂದಿದೆ. ಈಗ ನಮ್ಮ ಕಾರಲ್ಲೇ ತೋರಿಸುತ್ತೆ ನೆಕ್ಸ್ಟ್ ಸರ್ವಿಸ್ ಡ್ಯೂ ಯಾವಾಗ ಅಂತೇಳಿ, 100 ಕಿಲೋಮೀಟರ್ ಓಡಿಸಿದ ಮೇಲೆ ಇಲ್ಲ ಇನ್ನೊಂದು 1000 ಕಿಲೋಮೀಟರ್ ಆದಮೇಲೆ ನಾನು ಸರ್ವಿಸಿಗೆ ಬಿಡಬೇಕು ಅಂತೇಳಿ ನಮಗೆ ಕಾರಲ್ಲೇ ತೋರಿಸುತ್ತೆ. ಸೊ ಈ ಥರ ಏರ್ಕ್ರಾಫ್ಟಲ್ಲೂ ಇದೆ. ಈಗ ಇನ್ನು ನೆಕ್ಸ್ಟ್ ಫ್ಲೈ ಮಾಡೋದಕ್ಕಿಂತ ಮುಂಚೆ ನನಗೆ ಮ್ಯಾಂಡೇಟ್ರಿ ಇವಿಷ್ಟು ಚೆಕ್ಸ್ ಆಗಬೇಕು, ಇವಿಷ್ಟು ಸರ್ವಿಸ್ ಆಗಬೇಕು ಅಂತ ಹೇಳಿ ಏರ್ಕ್ರಾಫ್ಟ್ ಕಂಪ್ಯೂಟರ್ ನನಗೆ ಹೇಳುತ್ತೆ. ಸೊ ನಾನು ಅದು ಮಾಡೋ ತನಕನೂ ಅದು ರೀಸೆಟ್ ಆಗೋದಿಲ್ಲ. ಸೊ ಹಾಗಾಗಿ ಮೇಂಟೆನೆನ್ಸ್ ಇಸ್ ವೆರಿ ಇನ್ ಲೈನ್ ವಿತ್ ದಿಸ್. ಏನು ಅಂದರೆ ನನ್ನ ಆಪರೇಷನ್ಸ್ ಇಷ್ಟು ಅವರ್ಸ್ ಫ್ಲೈ ಮಾಡಿ ಇಷ್ಟು ನಾನು ಸೇಫಾಗಿ ಇಡೋದಕ್ಕೆ ಇನ್ ಲೈನ್ ವಿತ್ ದಟ್ ಆಲ್ ದೀಸ್ ಆಪರೇಷನ್ಸ್ ಕಮ್ ಇನ್ ಟು ಪಿಕ್ಚರ್. ಇಂಜಿನಿಯರಿಂಗ್ನವ್ರು ಏನು ಮಾಡಬೇಕು, ಕಮರ್ಷಿಯಲ್ನವ್ರು ಹೇಗೆ ಮಾಡಬೇಕು, ಅದಾದಮೇಲೆ ಸೇಫ್ಟಿ, ಫ್ಲೈಟ್ ಸೇಫ್ಟಿ ಇಸ್ ಅ ವೆರಿ ಇಂಪಾರ್ಟೆಂಟ್. ಎಲ್ಲ ಏರ್ಲೈನಲ್ಲೂ ಫ್ಲೈಟ್ ಸೇಫ್ಟಿ ಅನ್ನೋದು ಒಂದು ಡಿಪಾರ್ಟ್ಮೆಂಟ್. ಅದಕ್ಕೆ ಇಟ್ ಇಸ್ ಹೆಡೆಡ್ ಬೈ ಹೆಡ್ ಆಫ್ ಫ್ಲೈಟ್ ಸೇಫ್ಟಿ ಅಂತ. ಇಟ್ ವಿಲ್ ಯೂಶಲಿ ಬಿ ಅ ಪೈಲಟ್. ಸೊ ಅವರು ಎನ್ಶೋರ್ಸ್ ಏನು, ಈ ಸಣ್ಣ ಮಿಸ್ಟೇಕ್ಸ್ ಆಗ್ತದೆ ಕೆಲವು ಯು ಕೆನಾಟ್ ಕನ್ಸಿಡರ್ ಇಟ್ ಇನ್ಸಿಡೆಂಟ್ ಆಲ್ಸೋ. ಸೊ ಈ ಸಣ್ಣ ಮಿಸ್ಟೇಕ್ಸನ್ನು ನಮಗೆ ಡೇ ಟು ಡೇ ಆಪರೇಷನ್ಸ್ ನಡಿಬೇಕಾದ್ರೆ ಇಲ್ಲೊಂದೇನೋ ಈ ಥರ ಮಿಸ್ಟೇಕ್ ಆಗಿದೆ, ಇಲ್ಲ ಇಲ್ಲೊಂದೇನೋ ಈ ಥರದ್ದು ಫೈಂಡಿಂಗ್ ಸಿಕ್ಕಿದೆ ಅಂದ ತಕ್ಷಣ ಅದು ಫ್ಲೈಟ್ ಸೇಫ್ಟಿಗೆ ಬರುತ್ತೆ. ಫ್ಲೈಟ್ ಸೇಫ್ಟಿ ವಿಲ್ ಡೂ ರಿಸ್ಕ್ ಅಸೆಸ್ಮೆಂಟ್ ಆನ್ ಇಟ್. ಇದು ಹೀಗೆ ಬಿಟ್ಟರೆ ಇದರಿಂದ ನಮಗೆ ಏನೇನು ಔಟ್ಕಮ್ ಆಗ್ಬೋದು, ಇಲ್ಲ ಇದನ್ನು ನಾವು ಚೇಂಜ್ ಮಾಡಬೇಕಾ ಪಾಲಿಸಿನ, ಇದನ್ನು ನಾವು ಟ್ರೈನಿಂಗನ್ನು ಚೇಂಜ್ ಮಾಡಬೇಕಾ ಅಂತ ಫ್ಲೈಟ್ ಸೇಫ್ಟಿನವ್ರು ನೋಡ್ತಾರೆ. ಅದರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಇದೆ ಅಂದರೆ ಅವರು ಡೆಫಿನೆಟ್ಲಿ ದೇ ವಿಲ್ ಟೇಕ್ ಆ್ಯಕ್ಷನ್ ಆನ್ ಇಟ್ ಆ್ಯಂಡ್ ದೇ ವಿಲ್ ಮೇಕ್ ಶೋರ್ ಸಚ್ ಇನ್ಸಿಡೆಂಟ್ಸ್ ಡೋಂಟ್ ರಿಪೀಟ್. ಬಟ್ ಈ ಥರ ಗಾತ್ರದ್ದು ಆಗೋದು ಬಹಳ ಕಡಿಮೆ. ಇದನ್ನು ಯಾರು ಆ್ಯಂಟಿಸಿಪೇಟು ಮಾಡೋಕ್ಕಾಗೋದಿಲ್ಲ ಹಿಂಗೆ ಆಗ್ಬೋದು ಅಂತೇಳಿ. ನೀವು ಹೆಲ್ತ್